ಮಾಮೂಲಾಗಿ ಕೇಳಿರೋ ಪ್ರಶ್ನೆ ಯಾವುದೇ ಒಂದು ಕಡೆಯಲ್ಲಿ ಹೋಗಿ ಕುಳಿತರು ಕೂಡ ಅವ್ರು ಮಾತಾಡೋದು ಅವನಿಗೆ ಹಾಗೆ ಆಯ್ತಂತೆ. ಅದು ಕೋವಿಡ್ ನಂತರ ವ್ಯಾಕ್ಸಿನ್ ಕೊಟ್ಟ ನಂತರವೇ ಹೀಗಾಗಿರೋದು ಅಂತ. ಈ ಕೋವಿಡ್ ನಂತರ ಹೌದಾ ಸರ್ ಹೆಚ್ಚಾಗಿ ಹೃದಯಾಘಾತಗಳಿಗೆ? ಹೌದು, ಈ ಕೋವಿಡ್ ವೈರಸ್ ಇಂದು ಒಂದು ಸೆಕೆಂಡರಿ ಚೇಂಜಸ್ ಅಂತ ನಾವು ಹೇಳ್ತಾ ಇದ್ವಿ. ಅದು ಏನು ಮಾಡ್ತಿತ್ತಂದರೆ, ಈ ರಕ್ತದ ಒಂದು ನಾವು ಬ್ಲಡ್ ವಿಸ್ಕಾಸಿಟಿ ಅಂತ ಹೇಳ್ತೇವೆ, ರಕ್ತ ಎಷ್ಟು ದಪ್ಪ ಇರಬೇಕು ಅಷ್ಟೇ ದಪ್ಪ ಇರಬೇಕು. ಈ ಕೋವಿಡ್ ವೈರಸ್ನಿಂದ ಏನಾಗ್ತದೆ ಅಂದರೆ, ಎಸ್ಪೆಷಲಿ ಈ ಕೋವಿಡ್ ಆದ ನಂತರ ಮುಂದಿನ 5-6 ತಿಂಗಳಲ್ಲಿ ಅಥವಾ ಮುಂದಿನ ಒಂದು 8-9 ತಿಂಗಳ ಮಟ್ಟಿಗೆ ಅದು ಆ ರಕ್ತದಲ್ಲಿ ಉಂಟು ಮಾಡುವ ಕೆಲವು ವ್ಯತ್ಯಾಸಗಳಿಂದಾಗಿ ಈ ಬ್ಲಡ್ ವಿಸ್ಕಾಸಿಟಿ ಅನ್ನೋದು ಜಾಸ್ತಿ ಆಗ್ತದೆ. ರಕ್ತ ಸ್ವಲ್ಪ ಜಾಸ್ತಿ ಆಗ್ತದೆ. ಯಾವಾಗ ನಿಮ್ಮ ರಕ್ತದ ದಪ್ಪ ಜಾಸ್ತಿ ಆಗ್ತದೋ ಅದು ರಕ್ತ ಸಂಚಲನೆಯಲ್ಲಿ ಸ್ವಲ್ಪ ವ್ಯತ್ಯಯವನ್ನು ಉಂಟು ಮಾಡ್ತದೆ. ಇದರಿಂದಾಗಿ ಒಂದೊಂದು ಸಲ ಏನಾಗ್ತದೆ, ಸ್ವಲ್ಪ ಈ ರಕ್ತ ಹೆಪ್ಪುಗಟ್ಟುವ ಒಂದು ವಿಧಾನ ಏನಿದೆ ಅದು ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ನಾವು ವೈಜ್ಞಾನಿಕವಾಗಿ ಹೈಪರ್ ಕೋಯಾಗುಲೇಬಲ್ ಸ್ಟೇಟ್ಸ್ ಅಂತ ಏನು ಹೇಳ್ತೇವೆ, ಆಗ ರಕ್ತ ಹೆಪ್ಪುಗಟ್ಟುವ ಒಂದು ಪ್ರೋಸೆಸ್ ಏನಿದೆ ಅದು ಸ್ವಲ್ಪ ಏರುಪೇರುಂಟಾಗಿ ಕೆಲವರಿಗೆ ಹಾರ್ಟ್ ಅಟ್ಯಾಕ್ನ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರ್ತಿತ್ತು. ಹಾಗೆಂದ ಮಾತ್ರಕ್ಕೆ ಇತ್ತೀಚೆಗೆ ಕೋವಿಡ್ ನಂತರನೇ ಹಾರ್ಟ್ ಅಟ್ಯಾಕ್ ಬಂತು, ಕೋವಿಡ್ನ ಮೊದಲು ಹಾರ್ಟ್ ಅಟ್ಯಾಕ್ ಇರಲಿಲ್ವಾ? ಕೋವಿಡ್ನ ಮೊದಲು ಕೂಡ ಇಷ್ಟೇ ಇತ್ತು.